ದಾಂಡೇಲಿಯ ಹಳಿಯಾಳ ರಸ್ತೆಯ 3 ನಂಬರ್ ಗೇಟ್ ವಿನಾಯಕ ನಗರದ ಹತ್ತಿರ ಎಮ್ಮೆಯ ಮೇಲೆ ಮೊಸಳೆ ದಾಳಿ. ದಾಂಡೇಲಿ ನಗರದ ಹಳಿಯಾಳ ರಸ್ತೆಯ 3 ನಂಬರ್ ಗೇಟ್ ವಿನಾಯಕ ನಗರದ ಹತ್ತಿರದ ಕಾಳಿ ನದಿಯಲ್ಲಿ ಎಮ್ಮೆಯ ಮೇಲೆ ಮೊಸಳೆಯೊಂದು ದಾಳಿ ಮಾಡಿ ಗಂಭೀರ ಗಾಯಗೊಳಿಸಿದ ಘಟನೆ ಇಂದು ಗುರುವಾರ ಬೆಳಗ್ಗೆ 8:30 ಗಂಟೆ ಸುಮಾರಿಗೆ ನಡೆದಿರುವ ಬಗ್ಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ಎಮ್ಮೆಯ ಮೇಲೆ ದಾಳಿ ಮಾಡುತ್ತಿದ್ದಂತೆಯೇ ಅಲ್ಲೇ ಇದ್ದ ಸ್ಥಳೀಯರು ಬೊಬ್ಬೆ ಹಾಕಿದಾಗ ಮೊಸಳೆ ಎಮ್ಮೆಯನ್ನು ಬಿಟ್ಟು ಹೋಗಿದೆ. ಎಮ್ಮೆಯ ಕೈಗೆ ಮತ್ತು ಕಾಲಿಗೆ ಗಂಭೀರ ಸ್ವರೂಪದ ಗಾಯವಾಗಿದೆ. ತಕ್ಷಣವೇ ಮಾಜಿ ನಗರಸಭಾಧ್ಯಕ್ಷೆ ಹಾಗೂ ನಿಕಟಪೂರ್ವ ಸದಸ್ಯರಾದ ಸರಸ್ವತಿ ರಜಪೂತ್ ಅವರು ನಗರಸಭೆಗೆ ಮಾಹಿತಿಯನ್ನು ನೀಡಿದ್ದಾರೆ. ನಗರಸಭೆಯ ಪೌರ ಕಾರ್ಮಿಕರು ಸ್ಥಳಕ್ಕೆ ಆಗಮಿಸಿ ಗಾಯಗೊಂಡ ಎಮ್ಮೆಯನ್ನು ಸ್ಥಳೀಯರ ಸಹಕಾರದಲ್ಲಿ ಆರೈಕೆ ಮಾಡಿ ಸುಭಾಷ್ ನಗರದ ಶ್ರೀ ಪ್ರಸನ್ನ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಸ್ಥಳೀಯ ಗೋರಕ್ಷಕರ ಆರೈಕೆಯಲ್ಲಿರುವ ಜಾನುವಾರುಗಳ ಜೊತೆ ಬಿಟ್ಟು ಬಂದಿದ್ದಾರೆ. ಇದೀಗ ಗೋರಕ್ಷಕರಾದ ಶ್ರೀನಾಥ್ ಪಾಸಲ್ಕರ್, ಸಚಿನ್ ದೊಂದ್ವಾಡೆ, ವೈಭವ್ ಭಜಂತ್ರಿ, ಸಂಚಿತ್, ರೋಹಿತ್, ಪ್ರಕಾಶ್, ಸಂತೋಷ್ ಬುಲ್ಬುಲೆ, ಪವನ್ ಬುಲ್ಬುಲೆ, ಕಾರ್ತಿಕ್ ಗಡೆಪ್ಪನವರ್, ಗಗನ್ ಅವರ ತಂಡ ಈ ಎಮ್ಮೆಗೆ ಆರೈಕೆಯನ್ನು ಮಾಡುತ್ತಿದ್ದು ಚಿಕಿತ್ಸೆಗಾಗಿ ಪಶುವೈದ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಿ ಸ್ಥಳಕ್ಕೆ ಪಶುವೈದ್ಯರನ್ನ ಕರೆದಿದ್ದಾರೆ. ಸ್ಥಳಕ್ಕೆ ಪಶುವೈದ್ಯರು ಭೇಟಿ ನೀಡಿ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ. ಜಾನುವಾರುಗಳನ್ನು ಸಾಕುವವರು ಈ ರೀತಿ ಹೊರಬಿಟ್ಟಲ್ಲಿ ನದಿ ಬದಿಗೆ ಹೋದಂತಹ ಸಂದರ್ಭದಲ್ಲಿ ಇಂತಹ ದಾಳಿಗೊಳಗಾಗುವ ಸಾಧ್ಯತೆ ಇದ್ದು ಇನ್ನಾದರೂ ಜಾನುವಾರುಗಳನ್ನು ತಮ್ಮ ತಮ್ಮ ಸುಪರ್ದಿಯಲ್ಲಿ ಇಟ್ಟುಕೊಂಡು ಸಾಕುವಂತೆ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ನಿಕಟಪೂರ್ವ ಸದಸ್ಯರಾದ ಸರಸ್ವತಿ ರಜಪೂತ್ ಅವರು ಮನವಿಯನ್ನು ಮಾಡಿದ್ದಾರೆ. आधी सेवा के गिरी का आवाज आता था फोन कुछ नहीं पाए नहीं अभी दवा करने सावकाश 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 बट ए तेगियो फोटो तेगियो नहीं ना तेगी ಬಿಡ್ರಿ ಒಂದು ಕಾಲ ತಿಂದೈತಿ.